ಬಿದ್ದ ರಸ್ತೆ, ಮಳೆ ಬಂದ್ರೆ ಕೆಸರು, ವಾಹನ ಸಂಚಾರ ಕಷ್ಟ. ಸಾಂಕ್ರಾಮಿಕ ರೋಗದ ಭೀತಿ, ದೂರು ಕೊಟ್ಟರು ಪ್ರಯೋಜನವಿಲ್ಲ. ಮೈಸೂರು ನಿವಾಸಿಗಳ ಕಿಡಿ, ಗುಂಡಿ ಗಂಡಾಂತರ. ಈ ಗುಂಡಿ ಗಂಡಾಂತರ ಸಮಸ್ಯೆ ಇದೆಯಲ್ಲ, ಬರೀ ಬೆಂಗಳೂರಿನಲ್ಲಿ ಇರುವಂತದ್ದಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಡೆನೂ ಆಲ್ಮೋಸ್ಟ್ 95% ಹಿಂಗೆ ಇದೆ ಪರಿಸ್ಥಿತಿ. ಈಗ ಮೈಸೂರು ಜಿಲ್ಲೆ ನೋಡೋಣ. ಮೈಸೂರಿನ ಹಳಿಯೂರು ಬಡಾವಣೆಯಲ್ಲಿ ರಸ್ತೆ ಸಮಸ್ಯೆ. 20 ವರ್ಷದಿಂದ ಡಾಂಬರ್ ಕಾಣದೆ ಗುಂಡಿ ಬಿದ್ದಂತ ರಸ್ತೆ. 20 ವರ್ಷದಿಂದ ಡಾಂಬರ್ ಕಾಣಿಸಿಲ್ವಂತೆ ಆ ಒಂದು ರಸ್ತೆಗೆ. ಶಾಲಾ ಮಕ್ಕಳು, ವೃದ್ಧರು, ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕೆತ್ತೋಗಿರುವಂತ ರಸ್ತೆ ಇನ್ನೂ ಕೂಡ ಸರಿಯಾಗಿಲ್ಲ. 20 ವರ್ಷದಿಂದ ಬಡಾವಣೆಯ ಟವರ್ ಬೀದಿಯಲ್ಲಿ ಗುಂಡಿ ಬಿದ್ದಿರುವಂತ ರಸ್ತೆ. ಮಳೆ ಬಂದು ಕೆಸರುಮಯವಾಗಿದ್ದು ಓಡಾಡಲಿಕ್ಕೆ ಕಷ್ಟ. ಮಳೆ ನೀರು ನಿಂತು ಸೊಳ್ಳೆಗಳ ಕಾಟ, ರೋಗದ ಭೀತಿ. ಪಂಚಾಯಿತಿಗೆ ದೂರನ್ನ ಕೊಟ್ಟರು ಕೂಡ ಈವರೆಗೂ ಕ್ರಮ ಕೈಗೊಂಡಿಲ್ಲ. ಶಾಸಕ ಡಿ ರವಿಶಂಕರ್ಗೆ ಮನವಿಯನ್ನ ಮಾಡಿದ್ರು, ಪ್ರಯೋಜನವಿಲ್ಲ. ಬಡಾವಣೆಯ ಟವರ್ ಬೀದಿಯಲ್ಲಿ ಗುಂಡಿ ಬಿದ್ದಿರುವಂತ ರಸ್ತೆ. ಎಲ್ಲ ಕಡೆ ಸಿಸಿ ರೋಡ್ ಇದಾವಪ್ಪ. ಇವ್ರಿಗೇನೋ ಗೊತ್ತಿಲ್ಲ ರೋಗ. ಇವ್ರಿಗೆ ಕಣ್ ಕಾಣಿಸ್ತಾ ಇಲ್ವಾ, ಅಥವಾ ಅಲ್ಲಿನ ಜನನ್ ಕಂಡ್ರೆ ಇವ್ರಿಗೆ ಆಗಲ್ವಾ? 20 ವರ್ಷದಿಂದ ಬೇರೆ ಬೇರೆ ಶಾಸಕರು ಎಲ್ಲ ಆಯ್ಕೆ ಆಗಿ ಹೋಗಾಯ್ತು. ಆದ್ರೆ ಆ ರೋಡ್ ಮಾತ್ರ ಸರಿ ಆಗ್ತಾ ಇಲ್ಲ. ಅದನ್ನ ಯಾವನ್ರಿ ರಸ್ತೆ ಅಂತಾನೆ? ಗುಂಡಿ ಬಿದ್ದ ರಸ್ತೆ ಅಲ್ಲ, ರಸ್ತೆ ಇರೋದೇ ಗುಂಡಿಲಿ. ಹಂಗಿದೆ ನೋಡಿ, ನಿಮ್ಗೆ ತೋರಿಸ್ತಾ ಇದೀವಿ. ಮಳೆ ಬಂದ್ರೆ ಹೆಂಗಿದೆ ಆ ಒಂದು ರೋಡಿನ ಪರಿಸ್ಥಿತಿ ಅಂತ. ಕಿತ್ತೋದ್ ರೋಡಿನ ಪರಿಸ್ಥಿತಿ 20 ವರ್ಷದಿಂದ ಹಿಂಗೆ ಇದೆಯಂತೆ ಪರಿಸ್ಥಿತಿ. ಅಲ್ಲಿನ ಸ್ಥಳೀಯರು ಏನ್ ಮಾತಾಡಿದೆ ನೋಡ. ಪಂಚಾಯತಿಯಾದ ನೆಂಬ್ರುಗಳಲ್ಲಿ ಅಧ್ಯಕ್ಷರು ಯಾರೂ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಇಲ್ಲಿ ಓಡಾಡಕ್ಕಾಯ್ತಲ್ಲ, ಸ್ಕೂಲ್ ಮಕ್ಕಳು ಹೋಗ್ತಾ ಇಲ್ಲ, ಒಂದ್ ವ್ಯಾನ್ ಬರ್ತಾ ಇಲ್ಲ, ಒಂದ್ ಗ್ಯಾಸ್ ವ್ಯಾನ್ ಬರ್ತಾ ಇಲ್ಲ. ಬಂದು ನೋಡಿ ಅಂದ್ರೆ MLA ಅಲ್ಲಿ ನಿಂತ್ಕೊಂಡ್ಬಿಟ್ಟು MLA ಅವರು ಅಲ್ಲೇ ಹೋಗ್ತಾರೆ. ನಾನು ನೋಡಿದ್ದೀನಿ ಅನ್ಕೊಂಡಿರ್ತಾರೆ. ನೋಡಿ ಪರಿಸ್ಥಿತಿ ಯಾವ ರೀತಿ ಓಡಾಡ್ತಾ ಇದೀವಿ ಅಂತ ನೋಡಿ ನೀವು ಕಣ್ಣಿಂದ ನೋಡಿ. ಯಾವ ಅನುದಾನ ಕೇಳಿಲ್ಲ. ನಾವು ಹೆಂಗಸು ಮಕ್ಕಳು ಇಲ್ಲಿ ಓಡಾಡಕ್ ಆಗ್ತಾನೆ, ಹೊಸಿ ಹಿಂಸೆ ಪಡ್ತಾ ಇಲ್ಲ. ಡೈಲಿಯ ಎದ್ದು ಬಿದ್ದು ಎಲ್ಲಿ ದೇವರೇ ಬರ್ತಾ ಇಲ್ಲ ನಮ್ಮ ಬೀದಿಗೆ. ಆ ಮಟ್ಟಕ್ಕೆ ಆಗಿ ನಿಂತದೆ. ಯಾರೊಬ್ರು ಹುಡುಗರು ಮಕ್ಕಳು ಶಾಲೆಗೆ ಹೋಗ್ತವೆ, ಓಡಾಡಕ್ ಆಯ್ತಾ ಇಲ್ಲ. ಭಾರಿ ಹಿಂಸೆ ಆಗದೆ. ಶಾಸಕರ ಗಮನಕ್ಕೆ 5-6 ಸರಿ ತಂದ್ರು ಅವರು ಯಾರು ಏನುವೆ ನಮ್ಮನ್ನೇ ಗಮನ ಹರಿಸ್ತಾ ಇಲ್ಲ. ಬರೀ ಆಯ್ತು ಬರೀ ಇಷ್ಟಲ್ಲಿ ಹೇಳ್ತಾವ್ರೆ ಹೊರತು ಇದ್ದಿರೋ ಸತ್ತಿದಿರೋ ಬದುಕಿದಿರೋ ಅಂತ ಏನು ತಲೆ ಕೆಡ್ಸ್ಕೊತಾ ಇಲ್ಲ. ನಮ್ಮ ಪರಿಸ್ಥಿತಿನ ಬಂದು ನೋಡ್ಲಿ. ಮನಸ್ಸಾಗಿರೋನು ಇಲ್ಲಿ ವಾಸ ಮಾಡ್ಬೋದಾ, ಜೀವನ ಮಾಡ್ಬೋದೋ ಇಲ್ವೋ ಅಂತ ಬಂದು ಒಂದ್ಸತಿ ನೋಡಕ್ಕೆ ಯಾರು ಮಾಡಕ್ ಆಯ್ತಾ ಇಲ್ಲ. ಆ ಮಟ್ಟಕ್ಕಾಗಿ ನಿಂತದೆ. ಪಂಚಾಯತ್ವರೆಗೂ 4-5 ಸರಿಯ ದೂರು ಕೊಟ್ಟಿದ್ದೀವಿ. ಪಂಚಾಯತ್ವರು ನಮ್ಮನ್ನ ಯಾವ್ದು ಗಮನ ಹರಿಸ್ತಾ ಇಲ್ಲ. ಅಲ್ಲಿನ ಶಾಸಕ ಗಮನ ಹರಿಸ್ತಾರ ಅನ್ನುವಂಥದ್ದನ್ನ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ ಈಗ ಪರಪಂಚ ಪ್ರಸಾರ ಆಗುತ್ತೆ.